ಹಾಯ್ ಎವ್ರಿವನ್. ನಾವು ನಿಫ್ಟಿ ಲೆವೆಲ್ಗೆ ಹೋಗೋಕ್ಕೂ ಮೊದಲು ನಿನ್ನೆ ವೀಡಿಯೋದಲ್ಲಿ ಏನು ಎಕ್ಸ್ಪ್ಲೇನ್ ಮಾಡಿದ್ದೀವಿ ಅಂತ ಒಂದು ಸಲ ನೋಡ್ಕೊಂಡು ಬರೋಣ. ಸೊ ಮಾರ್ಕೆಟ್ ಹ್ಯಾಸ್ ಟು ಟೇಕ್ ಅ ಸಪೋರ್ಟ್ ಹಿಯರ್ 23,600 ಸಪೋರ್ಟ್ ತೊಗೊಳ್ಬೇಕಾಗುತ್ತೆ. ಸೊ ಅಟ್ಲೀಸ್ಟ್ ಒಂದು ಒನ್ ಅವರ್ ಆದರೂ ಸಪೋರ್ಟ್ ತೊಗೊಂಡ್ಬಿಟ್ಟು ಮೇಲ್ಗಡೆ ಹೋದರೆ ತುಂಬ ಬೆಟರ್ ಆಗಿರುತ್ತೆ. ಅಕಸ್ಮಾತ್ ಇಲ್ಲಿ ಸಪೋರ್ಟ್ ಆಗಿಲ್ಲ, ಫೈನಲಿ ಅದು ಸಪೋರ್ಟು ತುಂಬ ಇಂಟ್ಯಾಕ್ಟ್ ಆಗಿಲ್ಲ ಅಂತ ಹೇಳಿದ್ರೆ ಬ್ರೇಕ್ ಡೌನ್ ಆದರೆ ಸೊ ಮತ್ತೆ ನಾವು 23,400 ಲೆವೆಲ್ನ ನಾವು ನೋಡ್ಕೊಳ್ಬೋದು ಫರ್ದರು. ನೋಡಿದ್ರಲ್ವ ನಿನ್ನೆ ನಾವು ಏನು ಲೆವೆಲ್ಸ್ ಕೊಟ್ಟಿದ್ವಿ, 23,800, 23,600 ಇದು ಮೇಜರ್ ಲೆವೆಲ್ ಆಗಿರುತ್ತೆ ಅಂತಲೂ ಕೂಡ ಹೇಳಿದ್ವಿ. ನಿನ್ನೆ ಇದೇ ಲೆವೆಲಲ್ಲಿ ಕ್ಲೋಸ್ ಆಗಿತ್ತು. ಸೊ ಮಾರ್ಕೆಟ್ ಇಫ್ ಗ್ಯಾಪ್ ಡೌನ್ ಓಪನ್ ಆಗಿಬಿಟ್ರೆ 23,400 ಲೆವೆಲಲ್ಲಿ ಸಪೋರ್ಟ್ ತೊಗೊಳುತ್ತೆ. ದಟ್ಸ್ ದ ಫಸ್ಟ್ ಸೆಕೆಂಡ್ ಸಪೋರ್ಟ್ ಫಾರ್ ದ ನಿಫ್ಟಿ ಅಂತ ಹೇಳಿದ್ವಿ, 23,400. ಇಫ್ 23,400 ಸ್ವಲ್ಪ ರೇಂಜ್ ಬೌಂಡ್ ಆಗಿ ಸಪೋರ್ಟ್ ತೊಗೊಂಡು ಸಪೋರ್ಟು ಸ್ಟ್ರಾಂಗ್ ಆಗಿಲ್ಲ ಅಂತ ಹೇಳಿದ್ರೆ ಬ್ರೇಕ್ ಆಗಿದ್ರೆ ಸೊ 23,000ವರೆಗೂ ಟಾರ್ಗೆಟ್ ಇದೆ ಅಂತ ಕೂಡ ಎಕ್ಸ್ಪ್ಲೇನ್ ಮಾಡಿದ್ವಿ. ಬಟ್ ಏನಾಯಿತು, ಮಾರ್ಕೆಟು 23,400ಅಲ್ಲಿ ಸಪೋರ್ಟ್ ತೊಗೊಂಡಿದೆ. ಸಪೋರ್ಟ್ ತೊಗೊಂಡು ಇಮಿಡಿಯೇಟಾಗಿ ಮಾರ್ಕೆಟ್ ಗ್ಯಾಪ್ ಡೋರ್ ಓಪನ್ ಆಯಿತು. ಎಕ್ಸಾಕ್ಟಾಗಿ ಈ ನಂಬರ್ ಬಂದುಬಿಟ್ಟು ಈ ಕ್ಯಾಂಡಲ್ದು ಲೋ ನೋಡಿದರೆ ಅರೌಂಡ್ ಫಸ್ಟ್ ಕ್ಯಾಂಡಲ್ ಲೋ 23,397 ಬರುತ್ತೆ. ಸೊ 23,397ಗೆ ರೀಟೆಸ್ಟ್ ಆಗಿಬಿಟ್ಟು ಅಲ್ಲಿಂದ ಮತ್ತೆ ಅಪ್ಸೈಡ್ ಬಂದು 23,600 ಬ್ರೇಕ್ ಆಗಿ ಮತ್ತೆ ರೇಂಜ್ ಬೌಂಡಿಗೆ ಬಂದಿದೆ. 23,800 ರೇಂಜ್ ಬೌಂಡ್ಗೆ ಬಂದಿದೆ. ಓಕೆ, ಸೊ ಇವಾಗ ನಾವು ನಾಳೆಗೆ ಯಾವ ಥರ ಮಾರ್ಕೆಟ್ ವರ್ಕ್ ಆಗ್ಬೋದು ಅಂತ ಒಂದು ಸಲ ನೋಡೋಣ. ನಾಳೆಗೆ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ಮಾರ್ಕೆಟು. ಸೊ ಯಾಕಂತ ಹೇಳಿದರೆ ಇವಾಗ ನಾವು ಲೆವೆಲ್ಸ್ನ ಚೇಂಜ್ ಮಾಡ್ತಾ ಇದ್ದೀವಿ. ಸೊ ವಿಚ್ ಈಸ್ ನಾಟ್ 23,800, ಕರೆಂಟ್ಲಿ 23,750 ಲೆವೆಲ್ ಬರುತ್ತೆ ಮೇನ್ ರೀಸನ್ಸ್ ಆಗಿ, ನಾಟ್ 23,800. ಯಾಕೆ ಅಂತ ನಾನು ಮತ್ತೆ ಹೇಳ್ತೇನೆ. ಓಕೆ, ಸೊ 23,750 ಇದು ಲೆವೆಲ್ ಬರುತ್ತೆ ಫಸ್ಟ್ ರೇಷನ್ಸು. ಸೊ ಮತ್ತೆ ಇಮಿಡಿಯೇಟಾಗಿ ನಮಗೆ ಸಪೋರ್ಟ್ ಬಂದುಬಿಟ್ಟು 23,500 ಆಗಿರುತ್ತೆ, ನಾಟ್ 24,000, 23,500 ಸಪೋರ್ಟ್ ಆಗಿರುತ್ತೆ. ಸೊ ಮಾರ್ಕೆಟು ಇನ್ ಕೇಸ್ ಏನಾದರೂ ಫ್ಲ್ಯಾಟ್ ಓಪನ್ ಆಗಿಬಿಟ್ಟು ಮಾರ್ಕೆಟು ಇಮಿಡಿಯೇಟಾಗಿ ಸ್ವಲ್ಪ ರಿಟೆಸ್ಟ್ ಮಾಡಿಬಿಟ್ಟು ಅಪ್ಸೈಡ್ ಹೋದರೆ 23,750 ಇಮಿಡಿಯೇಟ್ ಹರ್ಡಲ್ ಆಗಿರುತ್ತೆ. ಈ ಹರ್ಡಲ್ನ ಬ್ರೇಕ್ ಆಗಿಬಿಟ್ರೆ ಸೊ ನಮ್ಗೆ ಇಮಿಡಿಯೇಟಾಗಿ ನಾವು 24,000 ಟಾರ್ಗೆಟ್ ಕೋಡನ್ನು ಇಮಿಡಿಯೇಟಾಗಿ ನೋಡ್ಕೊಳ್ಬೋದು. ಸೊ ದಿಸ್ ಈಸ್ ಅವರ್ ಟಾರ್ಗೆಟ್ ಅಗೇನ್ 24,000. ಯಾಕೆ ಪದೇ ಪದೇ ಹೇಳ್ತೀನಿ ಅಂದರೆ ದಟ್ಸ್ ಸೈಕಾಲಜಿಕಲ್ ಲೆವೆಲ್ ಆಗಿರುತ್ತೆ. ಆದ ಕಾರಣ 24,000 ಟಾರ್ಗೆಟ್ ತುಂಬ ಈಸಿಯಾಗಿ ಬರುತ್ತೆ. ನಾಳೆ ಎಕ್ಸ್ಪೈರಿ ಕೂಡ ಇದೆ ಸೆನ್ಸೆಕ್ಸ್ ಇದು. ಸೊ ಮೂಮೆಂಟಮ್ ವಾಲಟಿಲಿಟಿ ಮಾರ್ಕೆಟಲ್ಲಿ ತುಂಬ ಜಾಸ್ತಿ ಬರುತ್ತೆ. ಸೊ ಮಾರ್ಕೆಟ್ ಏನಾದರೂ ಫ್ಲ್ಯಾಟ್ ಓಪನ್ ಆಗಿ ಡೌನ್ ಬಂದರೆ 23,500 ರೀಟೆಸ್ಟ್ ವ್ಯಾಲ್ಯೂ ಆಗಿರುತ್ತೆ. ಸೊ ಇಲ್ಲಿ ಸಪೋರ್ಟ್ ತೊಗೊಂಡ್ಬಿಟ್ಟು ಮಾರ್ಕೆಟ್ ರಿವರ್ಸಲ್ ಆದರೆ ಮತ್ತೆ ರೇಂಜಲ್ಲಿ ಬರುತ್ತೆ, ಮತ್ತೆ 750ನೇ ಮೇನ್ ಇಂಟ್ಯಾಕ್ಟ್ ಆಗಿರುತ್ತೆ. ಅದು ಬ್ರೇಕ್ ಆದರೆ ಮಾತ್ರ ನಮಗೆ ಟ್ರೇಡ್ ಬರುತ್ತೆ. ಸೊ 23,750, 23,500 ಇದು ಲೆವೆಲ್ ಆಗಿರುತ್ತೆ ಇವಾಗ. ಸೊ ನಾಳೆಗೆ ಓಕೆ, ಸೊ ಟಾರ್ಗೆಟ್ಸ್ ಯಾವುದೆಲ್ಲ ಇಟ್ಕೊಳ್ಬೋದು, ಲೆವೆಲ್ಸ್ ನೆಕ್ಸ್ಟ್ ಲೆವೆಲ್ ಆ ಲೆವೆಲ್ಸ್ ಬ್ರೇಕ್ ಡೌನ್ ಆಗಿಬಿಟ್ರೆ ಯಾವ ಲೆವೆಲ್ಸ್ ಹೋಗುತ್ತೆ ಅಂತ ನೋಡ್ಕೊಳ್ಳೋಣ. ಸೊ ಫಸ್ಟ್ ಲೆವೆಲ್ ಆ್ಯಸ್ ಐ ಎಕ್ಸ್ಪ್ಲೇನ್ ಟು ಯು 23,750. ಇಫ್ ದಿಸ್ ಲೆವೆಲ್ ಬ್ರೇಕ್ ಸೊ ನೆಕ್ಸ್ಟ್ ಟಾರ್ಗೆಟ್ ಬಂದುಬಿಟ್ಟು ನಾವು 24,000 ಟಾರ್ಗೆಟ್ ನೋಡ್ಕೋಬೋದು. ಆಮೇಲೆ 23,550 ಈ ಲೆವೆಲು ಏನಾದರೂ 550-500 ಇದು ಸಪೋರ್ಟ್ ಆಗಿರುತ್ತೆ. ಈ ಲೆವೆಲು ಬ್ರೇಕ್ ಆದರೆ ಸೊ ನಾವು ಮತ್ತೆ ಫರ್ದರ್ ಆಗಿ 23,300 ಲೆವೆಲ್ನ ನೋಡ್ಕೋಬೋದು ಫಸ್ಟು. ಆಮೇಲೆ 23,000 ಆ ಥರ ಟಾರ್ಗೆಟು ಪೊಸಿಷನಲ್ಲಿ ನೋಡ್ಕೊಂಡು ಹೋಗ್ಬೋದು. ಓಕೆ, ಸೊ ಇದು ನಾಳೆಗೆ ಯಾವ ಥರ ಮಾರ್ಕೆಟ್ನ ಮಾಡ್ಕೊಂಡು ಹೋಗ್ಬೋದು ಅಂತ ಸೊ ಇದು ಇವತ್ತಿಗೆ. ಸೊ ನಾಳೆಗೆ ಮಾರ್ಕೆಟ್ ಯಾವ ಥರ ಮೂಮೆಂಟ್ ಕೊಡ್ಬೋದು, ನಾಳೆಗೆ ನಮ್ದು ಯಾವುದೆಲ್ಲ ಲೆವೆಲ್ಸ್ ಇರುತ್ತೆ ಅಂತ. ಸೊ ಅಗೈನ್ ಮೇಕ್ ಶೋರ್ ದ್ಯಾಟ್ ಈ ಲೆವೆಲಲ್ಲಿದ್ದರೆ ಮಾರ್ಕೆಟಲ್ಲಿ ಟ್ರೇಡ್ ಮಾಡೋಕ್ಕೆ ಹೋಗಬೇಡಿ, ವಿಚ್ ಇಸ್ 23,500, 23,750 ಈ 250 ಪಾಯಿಂಟ್ ರೇಂಜನ್ನು ಅವಾಯ್ಡ್ ಮಾಡಿ ಅಷ್ಟೇ. ಈ ರೇಂಜನ್ನ ಅವಾಯ್ಡ್ ಮಾಡಿದರೆ ಸೊ ನೀವೇನಾದರೂ ಚೆನ್ನಾಗಿ ಮನಿ ಮಾಡ್ಕೋಬೋದು. ಯಾವಾಗ 23,750 ಅಬೌವ್ 15 ಮಿನಿಟ್ ಕ್ಯಾಂಡಲ್ಲು ಕ್ಲೋಸಿಂಗ್ ಕೊಡುತ್ತೋ ಆವಾಗ ನೀವು ಫರ್ದರ್ ಅಪ್ಸೈಡ್ ಮೂವ್ಮೆಂಟ್ನ ನೋಡ್ಬೋದು. 24,000ವರೆಗೂ ಟಾರ್ಗೆಟು ಸೇಮ್ ಆ್ಯಸ್ ಮೇಲೆ ಹೇಳಿರೋ ಥರನೇ 23,500 ಬಿಲೋ ಏನಾದರೂ ಕ್ಲೋಸಿಂಗ್ ಕೊಟ್ಟರೆ ಕ್ಯಾಂಡಲ್ಲು 15 ಮಿನಿಟ್ ಆರ್ 1 ಅವರು ಫರ್ದರ್ 23,300 ಆ್ಯಂಡ್ 23,000 ಟಾರ್ಗೆಟ್ನ ನೀವು ನೋಡ್ಕೊಳ್ಬೋದು. ಇದು ನಾಳೆಗೆ ಲೆವೆಲ್ಲು. ಸೊ ನಾನು ಯಾವುದೇ ಸೆಬಿ ರಿಜಿಸ್ಟರ್ಡು ರಿಸರ್ಚ್ ಅನಲಿಸ್ಟ್ ಅಲ್ಲ, ಆ್ಯಂಡ್ ಇದು ವಿಡಿಯೋ ಮಾಡಿರೋದು ಓನ್ಲಿ ಎಜುಕೇಷನ್ ಪರ್ಪಸ್ ಅಷ್ಟೇ. ಆ್ಯಂಡ್ ನೀವು ಟ್ರೇಡ್ ತೊಗೊಳ್ಳಿ ಆ್ಯಸ್ ಪರ್ ಯುವರ್ ಕೆಪಾಸಿಟಿ ಆ್ಯಂಡ್ ಯುವರ್ ರಿಸ್ಕ್ ಎಪಟೈಟ್ ನೋಡ್ಕೊಂಡ್ಬಿಟ್ಟು. ಸೊ ರಿಸ್ಕ್ ಮ್ಯಾನೇಜ್ಮೆಂಟ್ ತುಂಬ ಇಂಪಾರ್ಟೆಂಟು. ಸೊ ಅದನ್ನು ನೋಡ್ಕೊಂಡ್ಬಿಟ್ಟು ಕರೆಕ್ಟಾಗಿ ಟ್ರೇಡ್ ತೊಗೊಳ್ಳಿ. ಸೊ ಓಕೆ, ಥ್ಯಾಂಕ್ ಯು. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಟ್ರೇಡ್ ಸೇಫ್.